ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಂದಿದ್ದೇನೆ. ಏನು ಗೊತ್ತಾ, ರಾತ್ರಿಯಲ್ಲಿ ಒಂಟಿಯಾಗಿ ಪ್ರಯಾಣಿಸುವಾಗ ಈ 5 ವಿಷಯಗಳನ್ನು ನೀವು ಏನಾದರೂ ನೋಡಿದರೆ ಹಿಂತಿರುಗಿ ಒಮ್ಮೆಯೂ ಸಹ ನೋಡಬೇಡಿ. ಏಕೆ ಎಂದು ನೋಡೋಣ. ಆದರೆ ಯಾರು ಹೊಸದಾಗಿ ನನ್ನ ಚಾನಲ್ನ ಭೇಟಿ ನೀಡಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಆಗಿರುತ್ತದೆ ಸ್ನೇಹಿತರೆ. ಹಾಗಾದರೆ ಬನ್ನಿ, ಆ ರಾತ್ರಿಯಲ್ಲಿ ಒಂಟಿಯಾಗಿ ಪ್ರಯಾಣಿಸುವಾಗ ಯಾವ 5 ವಿಷಯಗಳನ್ನು ನಾವು ನೆನಪಲ್ಲಿಡಬೇಕು, ಯಾವ 5 ವಿಷಯಗಳನ್ನು ನೋಡಿದರೆ ಹಿಂತಿರುಗಿ ನೋಡಬಾರ್ದು ಅಂತ ನೋಡೋಣ. ಮೊದಲನೇದಾಗಿ, ಮಿಡ್ ನೈಟ್ ಹೋಗ್ತಿರ್ತೀರಾ ಅಥವಾ ಒಬ್ಬರೇ ಚಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಆವಾಗ ನಾವು ಹೇಗೆ ಮುನ್ನೆಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ, ಬಿಳಿ ಬಟ್ಟೆಯಲ್ಲಿ ನಿಂತು ಲಿಫ್ಟ್ ಕೇಳುತ್ತಿರುವುದನ್ನು ನೀವು ಏನಾದರೂ ನೋಡಿದರೆ ವಾಹನದ ವೇಗವನ್ನು ಹೆಚ್ಚಿಸಿ. ನಿಲ್ಲಿಸಲೇಬೇಡಿ. ಆ ಟೈಮಲ್ಲಿ ಏನಾದರೂ ಬಿಳಿ ಬಟ್ಟೆಯಲ್ಲಿ ನಿಂತು ಲಿಫ್ಟ್ ಯಾರಾದರೂ ಕೇಳ್ತಾ ಇದ್ದೀರಂತ ನಿಮಗೆ ಅನಿಸಿದರೆ ಯಾವ ಕಾರಣಕ್ಕೂ ಗಾಡಿನ ಮಾತ್ರ ನಿಲ್ಲಿಸಬೇಡಿ. ಇದು ತುಂಬ ಜನಗಳಿಗೆ ಅನುಭವ ಆಗಿದೆ. ವಾಹನದ ವೇಗವನ್ನು ಹೆಚ್ಚಿಸಿ ನಿಲ್ಲಿಸಬೇಡಿ ಸ್ನೇಹಿತರೆ. ಎರಡನೇದು ಯಾವುದು ಗೊತ್ತಾ, ಹಿಂದೆ ಓಡುವ ನೆರಳು. ಸೈಡ್ ಮಿರರ್ನಲ್ಲಿ ಕಾರಿನೊಂದಿಗೆ ಕಪ್ಪು ನೆರಳು ಓಡುತ್ತಿರುವುದನ್ನು ನೀವು ಏನಾದರೂ ನೋಡಿದರೆ ಎಂದಿಗೂ ಕಿಟಕಿಯಿಂದ ಕೆಳಗೆ ಉರುಳಬೇಡಿ ಸ್ನೇಹಿತರೆ. ಮೂರನೇದು, ಅಳುವ ಮಗು. ನಿರ್ಜನ ರಸ್ತೆಯಲ್ಲಿ ಮಗು ಅಳುವುದನ್ನು ನೀವು ಏನಾದರೂ ಕೇಳಿದರೆ, ಯಾರು ಇಲ್ಲದೆ ಇರುವಂತಹ ರಸ್ತೆಯಲ್ಲಿ ಒಂಟಿಯಾಗಿ ಹೋಗುವಾಗ ಯಾವುದಾದ್ರೂ ಒಂದು ಮಗು ಅಳುತ್ತಿರುವ ಶಬ್ದ ನಿಮಗೇನಾದರೂ ಕೇಳಿದರೆ ದಯವಿಟ್ಟು ಅದು ಬಲೆಯಾಗಬಹುದು. ತಕ್ಷಣ ದಾರಿಯಿಂದ ಹೊರಬನ್ನಿ. ನಾಲ್ಕನೇದು, ದಾರಿ ತಪ್ಪುವುದು. ನೀವು ಪರಿಚಿತ ಮಾರ್ಗವನ್ನು ಮರೆತು ಮತ್ತೆ ಅದೇ ಸ್ಥಳಕ್ಕೆ ಹಿಂತಿರುಗಿದರೆ ನೀವು ವಿಚಲಿತರಾಗುವ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಹಾಗಾದರೆ ಐದನೇದು ಯಾವುದು ಗೊತ್ತಾ, ವಾಹನ ಹಠಾತ್ ನಿಲ್ಲುವುದು. ನಿರ್ಜನ ಸ್ಥಳದಲ್ಲಿ, ಯಾರು ಇಲ್ಲದೇ ಇರೋ ಸ್ಥಳದಲ್ಲಿ ಯಾವುದೇ ಕಾರಣವಿಲ್ಲದೆ ವಾಹನವನ್ನು ನಿಲ್ಲಿಸಿ ನಾಯಿ ಅಳುವುದು ಸಾವು ಸಮೀಪಿಸುತ್ತಿರುವ ಸೂಚನೆಯಾಗಿದೆ ಎಂದು ಅರ್ಥ. ನೋಡಿ, ನಾನಿವತ್ತು ಇಷ್ಟು ಹೇಳಿರುವಂಥ ಪಾಯಿಂಟ್ಸ್ ನೆನಪಲ್ಲಿಡಿ. ನೀವೇನಾದರೂ ರಾತ್ರಿ ಹೋಗ್ತಾ ಇದ್ದೀರಾ, ಒಬ್ಬಂಟಿಯಾಗಿ ಡ್ರೈವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ತುಂಬ ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ವಾಹನಗಳನ್ನು ಸ್ಟಾಪ್ ಮಾಡಬೇಡಿ. ಇದು ತುಂಬ ಜನಕ್ಕೆ ಅನುಭವ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನಾನು ಹೇಳಿರುವ ಟಿಪ್ಸ್ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಭೇಟಿ ನೀಡಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಲಿರುವಂಥ ವೀಡಿಯೋಸ್ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇದೆ ನೋಡಿ ಸ್ನೇಹಿತರೆ. ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.